ವಿಚಾರವನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ, ಬಿಜೆಪಿ ಒಪ್ಪಿಗೆ ಕೊಡಿಸಬೇಕು. ಈಗಾಗಲೇ ನಮ್ಮ ಕೇಂದ್ರದ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಮೇಕೆದಾಟಿನ ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪ್ರಾಮಾಣಿಕ ಕಳಕಳಿ ಇದ್ದರೆ ಅವರ ದೋಸ್ತುಗಳಾಗಿರ್ತಕ್ಕಂಥ ತಮಿಳುನಾಡಿನ ಸರ್ಕಾರ ಜೊತೆ ಕೂತು ಪ್ರಸ್ತಾವನೆ ನೀಡಲಿ, ಒಪ್ಪಿಗೆ ಪಡೆದುಕೊಳ್ಳಿ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಕೇಂದ್ರ ಸರ್ಕಾರದಿಂದ ನಾವು ಅನುಮತಿನ ಅದಕ್ಕೇನು ಬೆಂಬಲ ಬೇಕು ನಾವು ಕೊಡ್ತೇವೆ, ಅನುಮತಿಯನ್ನು ಕೊಡಿಸ್ತೇವೆ ಅನ್ನೋ ಮಾತನ್ನು ಪ್ರಹ್ಲಾದ್ ಜೋಶಿ ಅವರು ಕೂಡ ತಿಳಿಸಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಕೂಡ ಹಿಂದೆ ಪಾದಯಾತ್ರೆಯನ್ನು ಕೂಡ ಮಾಡಿದರು. ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ನಡೆಗೆ, ಕೃಷ್ಣ ಕಡೆಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 10,000 ಕೋಟಿಯನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ನೀಡ್ತೇವೆ ಅಂತೇಳಿ ಭರವಸೆನ ಕೂಡ ಕೊಟ್ಟಿದ್ರು. ಆದರೆ ಸರ್ಕಾರ ಬಂದು 2 ವರ್ಷಗಳಾದರೂ ಸಹ 2,000 ಕೋಟಿಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇವಲ ರಾಜಕಾರಣ ಮಾಡ್ತಿದೆ ಹೊರತು ನೀರಾವರಿ ವಿಚಾರದಲ್ಲಿ ಯಾವುದೊಂದು ಪ್ರಾಮಾಣಿಕ ಕಳಕಳಿ ಆಗಲಿ, ಬದ್ಧತೆ ಆಗಲಿ ಯಾವತ್ತೂ ಕೂಡ ಪ್ರದರ್ಶನ ಅವ್ರು ಮಾಡಿಲ್ಲ. ತಮಿಳುನಾಡು ಸರ್ಕಾರವನ್ನು ಮನವೊಲಿಸ್ತಕ್ಕಂಥ ಕೆಲಸ ಅವ್ರು ಮಾಡಲಿ, ಆಮೇಲೆ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಖಂಡಿತ ಅದಕ್ಕೆ ಸಹಕಾರವನ್ನು ನೀಡಿ. ಈಗಾಗಲೇ ನಮ್ಮ ಕೇಂದ್ರದ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಮೇಕೆದಾಟಿನ ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪ್ರಾಮಾಣಿಕ ಕಳಕಳಿ ಇದ್ದರೆ ಅವರ ದೋಸ್ತುಗಳಾಗಿರ್ತಕ್ಕಂಥ ತಮಿಳುನಾಡಿನ ಸರ್ಕಾರ ಜೊತೆ ಕೂತು ಪ್ರಸ್ತಾವನೆ ನೀಡಲಿ, ಒಪ್ಪಿಗೆ ಪಡೆದುಕೊಳ್ಳಿ. ಕೇಂದ್ರ ಸರ್ಕಾರದಿಂದ ನಾವು ಅನುಮತಿನ ಅದಕ್ಕೇನು ಬೆಂಬಲ ಬೇಕು ನಾವು ಕೊಡ್ತೇವೆ, ಅನುಮತಿಯನ್ನು ಕೊಡಿಸ್ತೇವೆ ಅನ್ನೋ ಮಾತನ್ನು ಪ್ರಹ್ಲಾದ್ ಜೋಶಿ ಅವರು ಕೂಡ ತಿಳಿಸಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಕೂಡ ಹಿಂದೆ ಪಾದಯಾತ್ರೆಯನ್ನು ಕೂಡ ಮಾಡಿದರು. ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ನಡೆಗೆ, ಕೃಷ್ಣ ಕಡೆಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 10,000 ಕೋಟಿಯನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ನೀಡ್ತೇವೆ ಅಂತೇಳಿ ಭರವಸೆನ ಕೂಡ ಕೊಟ್ಟಿದ್ರು. ಆದರೆ ಸರ್ಕಾರ ಬಂದು 2 ವರ್ಷಗಳಾದರೂ ಸಹ 2,000 ಕೋಟಿಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇವಲ ರಾಜಕಾರಣ ಮಾಡ್ತಿದೆ ಹೊರತು ನೀರಾವರಿ ವಿಚಾರದಲ್ಲಿ ಯಾವುದೊಂದು ಪ್ರಾಮಾಣಿಕ ಕಳಕಳಿ ಆಗಲಿ, ಬದ್ಧತೆ ಆಗಲಿ ಯಾವತ್ತೂ ಕೂಡ ಪ್ರದರ್ಶನ ಅವ್ರು ಮಾಡಿಲ್ಲ. ತಮಿಳುನಾಡು ಸರ್ಕಾರವನ್ನು ಮನವೊಲಿಸ್ತಕ್ಕಂಥ ಕೆಲಸ ಅವ್ರು ಮಾಡಲಿ, ಆಮೇಲೆ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಖಂಡಿತ ಅದಕ್ಕೆ ಸಹಕಾರವನ್ನು ನೀಡಿ.